ನಿಮ್ಮೆಲ್ರಿಗೂ ಇವಾಗ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಕ್ಲಿಯರ್ ಆಗಿ ಅದೇ ವಿಷಯದ ಬಗ್ಗೆ ನಿಮ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅದು ವಿಷಯ ಅಂತ ಅಂದ್ರೆ, ಸಿಯಾ ಅನ್ನೋ ಹುಡುಗಿಗೆ ಕೇತನ್ ಅನ್ನುವಂತ ಕೋಟ್ಯಾಧೀಶರ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ, ಅವರ ಮದುವೆ ಕೂಡ ನಿಶ್ಚಯ ಆಗಿರುತ್ತೆ. ಆದ್ರೆ ಹುಡುಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಚೇತನ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇರ್ತಾರೆ. ಈ ಲವ್ ಮಾಡೋದನ್ನ ಮನೆಗೆ ತಿಳಿಸಿರಲ್ಲ. ಯಾಕಪ್ಪ ಅಂತ ಅಂದ್ರೆ, ಚೇತನ್ನು ಮನೆ ಕಡೆ ಅಷ್ಟು ಸ್ಟೇಬಲ್ ಆಗಿರಲ್ಲ. ಹೇಳಿದ್ರೆ ಸಿಯಾ ಮನೇಲಿ ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಯಾರಿಗೂ ಕೂಡ ತಿಳಿಸಿರಲ್ಲ. ಸಿಯಾನು ಏನು ಮಾಮೂಲಿಯಾದಂತ ಹುಡುಗಿ ಅಲ್ಲ, ಅವಳು ಕೂಡ ಕೋಟ್ಯಾಧಿಪತಿ ಮಗಳಾಗಿ ಇರ್ತಾರೆ. ಅದೇ ರೀತಿಯಾಗಿ ಇದೊಂದು ಪ್ಲಾನ್ ಅನ್ನ ಮಾಡಿ ಒಂದು ಮರ್ಡರ್ ಅನ್ನ ಮಾಡ್ತಾರೆ. ಇದು ಫಸ್ಟ್ ಅಟೆಂಪ್ಟ್ ಅಲ್ಲ, ಇದು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕೇತನ್ ಅವರ ಪ್ರಾಣವನ್ನ ಕಳ್ಕೋಬೇಕಾಗ್ತದೆ. ಇದೇ ಪ್ಲಾನ್ ಅನ್ನ ಮಾಡಿರ್ತಾನೆ ಬಾಲಿಗೆ ಹೋಗ್ಬೇಕು ಅಂತ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಆದ್ರೆ ಬಾಲಿಗೆ ಹೋಗುವಂತಹ ಕೇತನ್ ಮತ್ತು ಸಿಯಾ ಅವರು ಬಾಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ, ಕೇತನ್ಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಸಿಯಾ ಬಂದು ಕೇತನ್ನ ಪಾಸ್ಪೋರ್ಟ್ ಅನ್ನ ತಗೊಂಡು ಹರಿದಿ ಅದನ್ನ ಕಮೋಡ್ ಒಳಗಡೆ ಹಾಕಿ ಫ್ಲೆಶ್ ಮಾಡಿರ್ತಾರೆ. ಬಾಲಿಗೆ ಹೋದ್ರೆ ಈ ಒಂದು ಪ್ಲಾನ್ ನ ಎಲ್ಲಿ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ವೋ ಅಂತ ಭಯ ಬಿದ್ದು ಈ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಲೇಬೇಕು ಅಂತ, ಕೇತನನ್ನ ಸಾಯಿಸ್ಲೇಬೇಕು ಅಂತ ಛಲ ತೊಟ್ಟಿದಂತಹ ಸಿಯಾ ಆ ತರ ಒಂದು ಕೃತ್ಯಕ್ಕೆ ಕೈ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ ಕೇತನ್ಗೆ ಏನಂತ ಕನ್ವಿನ್ಸ್ ಮಾಡ್ತಾರೆ, ನಾವು ಬಾಲಿಗೆ ಹೋಗ್ಬೇಕು ಅಂತೇನಿಲ್ಲ, ಇಲ್ಲೇ ನಮ್ಮ ರಾಜ್ಯದಲ್ಲಿ ಇರುವಂತಹ ಯಾವ್ದಾದ್ರು ಫೋರ್ಟ್ ಅಲ್ಲಿ ಹೋಗಿ ಫೋಟೋ ಶೂಟ್ ಅನ್ನ ಮಾಡೋಣ ಅಂತ ಹೇಳಿ ಮಹಾರಾಷ್ಟ್ರ ಪುಣೆಯಲ್ಲಿ ಇರುವಂತಹ ಒಂದು ಎತ್ತರವಾದಂತಹ ಫೋರ್ಟ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅಚಾತುರ್ಯ ಒಂದು ನಡೆದೋಗುತ್ತೆ. ಬೇಕು ಅಂತಲೇ ಸಿಯಾ ಏನ್ ಮಾಡ್ತಾರೆ, ಕೇತನ್ ಅನ್ನ ಮೇಲ್ಗಡೆಯಿಂದ ತೆಳ್ಬಿಡ್ತಾರೆ. ಆದ್ರೆ ಕೇತನ್ ಅದೃಷ್ಟ ಚೆನ್ನಾಗಿತ್ತು, ದೇವ್ರ ಅಲ್ಲೇ ಸೂಚನೆ ಕೊಟ್ಟಿದ್ದ ಅವನ್ಗೆ ಈ ಮದ್ವೆ ಆಗ್ಬೇಡ ಅಂತ. ಕೇತನ್ ಬಂದು ಅಲ್ಲಿದ್ದಂತ ಒಂದು ರಂಬೆನ ಹಿಡ್ಕೊಂಡು ಅವನು ಬಚಾವಾಗ್ಬಿಡ್ತಾನೆ. ರಂಬೆನ ಹಿಡ್ಕೊಂಡು ಅವನು ಬಚಾವಾಗಿ ತಕ್ಷಣ ಅಲ್ಲಿರುವಂತ ಜನರೆಲ್ಲ ಕಿರ್ಚಿತ್ಗೆ ಓಡ್ ಬಂದು ಸೇರ್ತಾರೆ. ಅವಾಗ ಸಿಯಾ ವರ್ಷನೇ ಬದಲಾಗತ್ತೆ. ಏನ್ ಹೇಳ್ತಾಳೆ ಅಂದ್ರೆ, ಹಾವು 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 ಅಂತ ಹೇಳಿ ಅಲ್ಲಿರುವಂತಹ ಪ್ರತಿಯೊಬ್ಬರ ದಿಕ್ಕನ್ನ ತಪ್ಪಿಸ್ತಾರೆ. ದಿಕ್ಕನ್ನ ತಪ್ಪಿಸಿದ್ಮೇಲೆ ಕೇತನ್ಗೆ ಒಂದ್ ರೀತಿಯಾಗಿ ಭಯ ಬಂದಿರುತ್ತೆ. ಅದೇ ರೀತಿಯಾಗಿ ಅವ್ನ ಮನೆಗೆ ಹೋಗಿ ಅಲ್ಲಾದಂತಹ ಇನ್ಸಿಡೆಂಟ್ ಪ್ರತಿಯೊಂದನ್ನು ಹೇಳ್ತಾನೆ. ಆದ್ರೆ ಮನೆಯವ್ರು ಹೇಳ್ತಾರೆ, ಸಿಯಾ ಕಾಲ್ಗುಣದಿಂದ ನೀನ್ ಇವತ್ತು ಬದುಕಿ ಉಳಿದಿದ್ಯಾ ಅಂತ ಹೇಳ್ತಾರೆ. ಸಿಯಾನ ಒಂದು ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದೃಷ್ಟ ದೇವತೆಗೆ ಹೋಲಿಸ್ತಾರೆ. ಆದ್ರೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಆ ಅದೃಷ್ಟ ದೇವತೆ ಎಲ್ಲ ಮೃತ್ಯು ದೇವತೆಯಾಗಿ ಬಂದಿರೋದು ಸಿಯಾ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಎರಡನೇ ಬಾರಿ ಫಸ್ಟ್ ಅಟೆಂಪ್ಟ್ ಫೇಲ್ ಆದಾಗ ಎರಡನೇ ಅಟೆಂಪ್ಟ್ ಅಲ್ಲಿ ನಾನು ಅವನ್ನ ಶತಾಯಗತಾಯ ಸಾಯಿಸ್ಲೇಬೇಕು ಅಂತ ಸಿಯಾ ಮತ್ತೆ ಅದೇ ಫೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಅನ್ನ ರೂಪಿಸ್ತಾರೆ. ಆದ್ರೆ ಈ ಬಾರಿ ಅವರ ಹುಡುಗ ಆಗಿದ್ದಂತಹ ಚೇತನ್ ಕೂಡ ಈ ಒಂದು ಕೃತ್ಯಕ್ಕೆ ಕೈಯನ್ನ ಜೋಡಿಸ್ತಾನೆ. ಬರೀ ಕೈ ಜೋಡಿಸೋದ್ ಮಾತ್ರ ಅಲ್ಲ, ಪ್ರತಿ ಒಂದನ್ನು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದೆ ಚೇತನ್, ಅದನ್ನ ಎಕ್ಸಿಕ್ಯೂಟ್ ಮಾಡಿದಷ್ಟೇ ಸಿಯಾ. ಎರಡನೇ ಬಾರಿ ಕರೆದಾಗ ಕೇತನ್ ಬರೋದಿಕ್ಕೆ ರೆಡಿ ಇರಲ್ಲ ಆ ಫೋರ್ಟ್ಗೆ. ಯಾಕೆಂದ್ರೆ ಮೊದಲನೇ ಸರಿನೇ ಅವನಿಗೆ ಅಲ್ಲೊಂದು ಕಹಿ ಅನುಭವ ಆಗಿರುತ್ತೆ. ಆದ್ರೆ ಸಿಯಾ ಬಂದಿ ಕೇತನ್ ಅವರ ತಾಯಿಗೆ ಫೋನ್ ಮಾಡಿ, ಅಂದ್ರೆ ಹುಡುಗನ ತಾಯಿಗೆ ಫೋನ್ ಮಾಡಿ ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕೇತನ್ನು ಮತ್ತೆ ಸಿಯಾ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಚೇತನ್ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ರ. ಆದ್ರೆ ಚೇತನ್ ಯಾರು ಅನ್ನೋದು ಕೇತನಿಗೆ ಗೊತ್ತಿರಲಿಲ್ಲ. ಸಿಯಾ ಮತ್ತು ಕೇತನ್ನು 400 ಅಡಿ ಎತ್ತರದ ಫೋರ್ಟ್ಗೆ ಟ್ರಕ್ ಮಾಡ್ಕೊಂಡು ಹೋಗ್ತಾರೆ. ಫೋಟೋ ಶೂಟ್ ಮಾಡುವ ನೆಪದಲ್ಲಿ, ಫೋಟೋ ತೆಗೆಸ್ಕೊಳ್ಳುವ ನೆಪದಲ್ಲಿ ಕೇತನ್ನ ಪ್ರಾಣವನ್ನ ಅನ್ಯಾಯವಾಗಿ ಅಮಾನುಷವಾಗಿ ಸಿಯಾ ಮತ್ತು ಚೇತನ್ ತೆಳ್ಳಿ 400 ಅಡಿ ಪ್ರಪಾತದಿಂದ ತೆಳ್ಳಿ ಸಾಯಿಸ್ತಾರೆ. ಒಬ್ಬ MS ಮಾಡಿದಂತಹ ಗ್ರಾಜುಯೇಟ್, ಫ್ಯೂಚರ್ ಬಗ್ಗೆ ಒಂದು ಒಳ್ಳೆ ಗೋಲ್ ಅನ್ನ ಇಟ್ಕೊಂಡಂತ ಒಬ್ಬ ಗ್ರಾಜುಯೇಟ್ ಯಾರೋ ಒಬ್ಬ ಸ್ವಾರ್ಥದಿಂದ ಇವತ್ತು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಪೊಲೀಸ್ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಯಾಕೆ ಅಂತ ಅಂದ್ರೆ ಅವರು ಮಾಡಿದಂತಹ ಕಾರ್ಯಾಚರಣೆ ಮೊದಲನೇ ಫಸ್ಟ್ ಅಲ್ಲಿ ಇದನ್ನ ಅನ್ಯೂಶುವಲ್ ನ್ಯಾಚುರಲ್ ಡೆತ್ ಅಂತ ಇದನ್ನ ಪರಿಗಣನೆ ಮಾಡ್ತಾರೆ. ಪೊಲೀಸನಿಗೆ ಇದು ಎಲ್ಲೋ ಸಿಯಾ ನಡವಳಿಕೆಯಲ್ಲಿ ಬದಲಾವಣೆಗಳು ಕಂಡಾಗ ಅವ್ರಿಗೆ ಅನುಮಾನ ಮೂಡಕ್ ಸ್ಟಾರ್ಟ್ ಆಗ್ತದೆ. ಅವಾಗ ಅಲ್ಲಿದ್ದಂತ ಎಲ್ಲಾ CCTV ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಒಬ್ಬ ವ್ಯಕ್ತಿ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಹುಡ್ಡಿಯನ್ನ ಧರಿಸಿಕೊಂಡು
ಮುಖದ ತುಂಬಾ ಆ ಹುಡ್ಡಿಯನ್ನ ಧರಿಸ್ಕೊಂಡು ಆ ಶೆಕೆಯಲ್ಲೂ ಹೋಗ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಅವರಿಗೆ ಒಂದು ಅನುಮಾನ ಮೂಡ್ತದೆ. ಯಾಕೆ 32 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹುಡ್ಡಿಯನ್ನ ಹಾಕೊಂಡು ಅದು ಫೇಸ್ ನ ಕವರ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ? ಅಷ್ಟೇ ಅಲ್ಲ, ಟಿಕೆಟ್ ಕೌಂಟರ್ ಹತ್ರ ಸಿಯಾ ಮತ್ತು ಚೇತನ್ ಪರಸ್ಪರವಾಗಿ ಕಣ್ ಸನ್ನೆ ಮಾಡಿರುವುದನ್ನು ಸಿಸಿಟಿವಿಯಲ್ಲಿ ಪೊಲೀಸರು ಗಮನಿಸ್ತಾರೆ. ಅದಾದ್ಮೇಲೆ ಸಿಯಾ ಸೋಷಿಯಲ್ ಮೀಡಿಯಾ ಮತ್ತು ಕಾಲ್ ಟ್ರ್ಯಾಕಿಂಗ್ ಗಳು ಚೆಕ್ ಮಾಡಿದಾಗ ಅವರ್ಗಟ್ಲೆ, ಗಂಟೆಗಟ್ಲೆ, ದಿನಾನು ಚೇತನ್ ಮತ್ತು ಸಿಯಾ ಮಾತಾಡಿರೋದು ಬೆಳಕಿಗೆ ಬರುತ್ತೆ. ಅವಾಗ ಪೊಲೀಸರಿಗೆ ಒಂದು ನಿಖರವಾದಂತಹ ಪಿಕ್ಚರ್ ಸಿಗುತ್ತೆ, ಇವರಿಬ್ರು ಸೇರೆ ಈ ಕೊಲೆ ಮಾಡಿರೋದು ಅಂತ. ಇನ್ನೂ ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರಿಬ್ರು ಬಂಡವಾಳ ಬಯಲಾಗುತ್ತೆ. ಇವರಿಬ್ರನ್ನ ಸದ್ಯಕ್ಕೆ 1 ವಾರಗಳ ಕಸ್ಟಡಿಗೆ, ಅಂದ್ರೆ ಅಫಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇವರಿಬ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಈ ಮುಖಾಂತರ ಎಲ್ಲ ಹೆಣ್ಮಕ್ಳು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಿಮ್ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ, ಅಪ್ಪ ಅಮ್ಮಂಗೆ ನಂಗೆ ಇಷ್ಟ ಇಲ್ಲ ಅಂತ. ಅದು ಬಿಟ್ಟು ಈ ತರ ಒಬ್ಬ ಫ್ಯೂಚರ್ ಅಲ್ಲಿ ಇನ್ನೂ ಏನೇನೋ ಕನ್ಸನ್ನು ಕಟ್ಟಿರುವಂತ ಒಬ್ಬ ಯುವಕನ ಬಾಳಲ್ಲಿ ಆಟ ಆಡಿ ಅವನ ಬಾಳ್ನ ಹಾಳು ಮಾಡಬೇಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.